ಏನಿವರು ದಾರ ಮತ್ತು ಕುರುಪಿ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನು ಗೊತ್ತುಂಟಾ, ಇವತ್ತು ನಿಮಗೆ ನಾನು ತುಂಬ ಈಸಿಯಾಗಿ ಒಂದು ಟ್ರೈಪೋಡ್ನ ಹೇಗೆ ರೆಡಿ ಮಾಡ್ಕೊಬೇಕು ಅಂತ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾವು ಕುಕ್ಕಿಂಗ್ ವಿಡಿಯೋಸ್ ಮಾಡೋರು, ಕುಕ್ಕಿಂಗ್ ವಿಡಿಯೋಸ್ ಶೂಟ್ ಮಾಡಬೇಕು ಅಂದರೆ ಎಲ್ಲ ಟ್ರೈಪೋಡ್ಗಳು ಯೂಸ್ ಆಗೋದಿಲ್ಲ. ಒಂದೊಂದು ರೀತಿ ಇರುತ್ತೆ ಟ್ರೈಪೋಡು. ಮತ್ತು ಇನ್ನು ಎಲ್ಲರೂ ಟ್ರೈಪೋಡು ಪರ್ಚೇಸ್ ಮಾಡೋಕ್ಕೂ ಆಗೋದಿಲ್ಲ. ಕೆಲವರು ಅವ್ರವ್ರ ಬಡ್ಜೆಟಲ್ಲೇ ಮಾಡ್ಕೊಬೇಕು ಅಂತ ಇರುತ್ತೆ, ಕೆಲವ್ರು ತಗೊಳ್ಳೋರ ಕತೆ ಬಿಡಿ. ಈಗ ನೀವು ಯಾವ ಟ್ರೈಪೋಡು ಇಲ್ದಿರ ಕುರ್ಪಿ ಮತ್ತು ಫೋನ್ ಬಳಸಿ ಹೇಗೆ ವಿಡಿಯೋ ಶೂಟ್ ಮಾಡ್ಬೋದು, ಕುಕ್ಕಿಂಗ್ ವಿಡಿಯೋ ಶೂಟ್ ಮಾಡ್ಬೋದು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ. ಈಗ ನೋಡಿ, ಇಲ್ಲಿ ನಾನು ಕುರ್ಪಿ ಮತ್ತು ಫೋನ್ ಇಟ್ಕೊಂಡು ಈಗ ಇದನ್ನು ನಿಮ್ಮ ಹತ್ರ ಲಬ್ಬರ್ ಬ್ಯಾಂಡ್ ಇದ್ದರೆ ತಗೊಳ್ಳಿ. ನಾನಂತೂ ದಾರದಲ್ಲಿ ಇದನ್ನು ಕಟ್ಟಿ ತೋರಿಸ್ತೀನಿ ಹೇಗೆ ಅಂತ ಕುಕ್ಕಿಂಗ್ ವಿಡಿಯೋ ಮಾಡೋಕ್ಕೆ ಇದರಲ್ಲಿ ಹೇಗೆ ಸಾಧ್ಯ ಅಂತ ನೋಡಿ. ಇವಾಗ ಕುರ್ಪಿ ಮತ್ತು ಫೋನ್ನ ಈ ರೀತಿ ಕಟ್ಟಿ, ಲಬ್ಬರ್ ಬ್ಯಾಂಡ್ ಇದ್ರೆ ಲಬ್ಬರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ದಾರದಲ್ಲಿ. ನನ್ನ ಹತ್ರ ದಾರ ಇದೆ, ಅದರಿಂದ ನಾನು ದಾರದಲ್ಲಿ ಕಟ್ತಾ ಇದ್ದೀನಿ. ನೋಡಿ, ಈ ಟ್ರೈಪೋಡಲ್ಲಿ ಕುಕ್ಕಿಂಗ್ ಶೂಟ್ ಮಾಡೋಕ್ಕೆ ಇಬ್ಬರು ಇರಬೇಕಾಗುತ್ತೆ. ನೀವು ಒಬ್ಬರೇ ಇದ್ದೀರಾ, ವಿಡಿಯೋ ಚೆನ್ನಾಗಿ ಸ್ಟೇಬಲ್ಲಿ ಬರಬೇಕು ಅಂದರೆ ಈ ನಾನು ಮಾಡ್ತಾ ಇರೋ ಟ್ರೈಪೋಡ್ನ ಒಮ್ಮೆ ಟ್ರೈ ಮಾಡಿ. ನನಗೂ ಗೊತ್ತಿರಲಿಲ್ಲ ಈ ರೀತಿ ಮಾಡ್ಬೋದು ಅಂತ. ಯಾವುದೋ ಒಂದು ವಿಡಿಯೋ ನೋಡಿದೆ, ಆ ವಿಡಿಯೋದಲ್ಲಿ ಈ ರೀತಿ ಅವರು ಕಟ್ಟಿ ಅಕ್ಕಿ ಪಾತ್ರೆ ಒಳಗೆ ಈ ರೀತಿ ಇಟ್ಟು ವಿಡಿಯೋ ಮಾಡಿ ತೋರಿಸಿದ್ರು. ಚೆನ್ನಾಗಿದ್ದಲ್ಲ ಇದು ಐಡಿಯಾ ಅಂತೇಳಿ ನಾನು ನಿಮಗೋಸ್ಕರ ಮಾಡಿ ತೊಗೊಬಂದಿದ್ದೀನಿ ಈ ಟ್ರೈಪೋಡ್ ಐಡಿಯಾ. ಒಮ್ಮೆ ನೋಡಿ, ನಾನು ಈ ರೀತಿ ದಾರದಲ್ಲಿ ಹಾಕೊಂಡು ಕಟ್ಕೊಂಡು ಚೆನ್ನಾಗಿ ಟೈಟಾಗಿ ಕಟ್ಕೊಂಡಿದ್ದೀನಿ. ಹೇಗೆ ಕಟ್ಟಬೇಕು ಅಂತ ನೋಡಿ. ಈ ರೀತಿ ಟೈಟಾಗಿ ಕಟ್ಕೊಳ್ಳಿ, ಏನು ನಿಮ್ಮ ಹತ್ರ ಇದೆಯೋ ಅದರಲ್ಲಿ ಕಟ್ಕೊಳ್ಳಿ. ಈಗ ಇಟ್ಕೊಳ್ಳಿ. ಚೆನ್ನಾಗಿ ಟೈಟಾಗಿ ಕಟ್ಕೊಬೇಕು ಅಂದರೆ ಲೂಸಾಗಿ ಕಟ್ಬಿಟ್ಟು ಆಮೇಲೆ ಅದು ಬಾಣಲಿ ಪಾತ್ರೆ ಎಣ್ಣೆ ಒಳಗೆ ಬಿದ್ದು ಫೋನ್ಗೂ ಆನ್ ಮಾಡ್ಕೊಬೇಡಿ. ಚೆನ್ನಾಗಿ ಟೈಟ್ ಕಟ್ಟಿ ಈ ರೀತಿ ಸ್ವಲ್ಪ ದೂರ ಇಕ್ಕಿ. ಹೀಗೆ ನೋಡಿ, ಈ ರೀತಿ ಇಟ್ಕೊಳ್ಳಿ. ಹೀಗಿದೆಯಲ್ಲ, ಇಲ್ಲಿ ಅಕ್ಕಿನೇ ಇಕ್ಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಏನು ಅವೈಲೇಬಿಲಿಟಿ ಇದೆ ಅದರಲ್ಲಿ ಇಕ್ಕಿ ಈ ರೀತಿ ಶೂಟ್ ಮಾಡ್ಕೊಳ್ಳಿ. ಇವಾಗ ಈ ಟ್ರೈಪೋಡಿಂದ ಕುಕ್ಕಿಂಗ್ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಇಬ್ಬರು ಇರಬೇಕಾಗ್ತಾರಲ್ವಾ. ನೋಡಿ, ಈ ರೀತಿ ಸ್ಟವ್ ಹತ್ರ ಇಕ್ಬಿಟ್ಟು ಹಿಂಗೆಲ್ಲ ಮಾಡೋದು ಸ್ವಲ್ಪ ಕಷ್ಟ. ಆದರೆ ಇದು ತುಂಬ ಈಸಿ, ದೇಸಿ ಸ್ಟೈಲ್. ಈ ರೀತಿ ಸ್ವಲ್ಪ ಎತ್ತರನೇ ಇರುತ್ತೆ, ಇನ್ನೂ ಚಿಕ್ಕದು, ಇನ್ನೂ ಎತ್ತರ, ಇನ್ನೂ ದೊಡ್ಡದು, ಹೆಂಗೆ ಬೇಕೋ ನಿಮ್ಮ ಕಂಫರ್ಟಬಲ್ ಆಗಿ ಇದನ್ನು ನೀವು ಮಾಡ್ಕೊಬೋದು. ಇನ್ನೂ ಸ್ವಲ್ಪ ಮೇಲಕ್ಕೆ ಬೇಕಾದರೆ, ಇನ್ನು ಸ್ವಲ್ಪ ಕೆಳಗೆ ಬೇಕಾದರೂ, ಇನ್ನು ಸ್ವಲ್ಪ ಈ ಕಡೆ ಆ ಕಡೆ, ಎತ್ತರ ಚಿಕ್ಕ ದೊಡ್ಡ ಹೆಂಗೆ ಬೇಕಾದರೂ ನೀವು ಈ ಟ್ರೈಪೋಡಲ್ಲಿ ವಿಡಿಯೋ ಶೂಟ್ ಮಾಡ್ಬೋದು. ಆಯ್ತಲ್ಲ, ನೋಡಿ ಈ ರೀತಿ ಇಕ್ಕಿ ನೋಡಿ, ಚಂದ ಕಾಣಿಸ್ತಾ ಇದೆಯಲ್ಲ. ಇಷ್ಟೇ, ಒಂದು ದೇಸಿ ಜುಗಾಡು ಟ್ರೈಪೋಡ್ ರೆಡಿ ಆಯಿತು. ನಿಮಗೆ ಏನಾದರೂ ಕೆಲವು ಸರಿ ಎಲ್ಲ ಟ್ರೈಪಾಡ್ಗಳು ಎಲ್ಲ ಕಡೆ ಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ. ನನಗೆ ಇದು ಬೆಟರ್ ಅಂತ ಅನ್ನಿಸ್ತಾ ಇದೆ. ಏನೋ ಒಂದು ನಿಮಗೆ ಅಕ್ಕಿ ಬೇಕಾ ಏನು ಬೇಕೋ ಅಂತ ಇಟ್ಕೊಂಡು ಈ ರೀತಿ ವಿಡಿಯೋನ ಕ್ಲೀನಾಗಿ ನೀಟಾಗಿ ಮಾಡಿ ಯೂಟ್ಯೂಬಲ್ಲಿ ಹಾಕಿ. ಯಾಕೆಂದರೆ ಯೂಟ್ಯೂಬಲ್ಲಿ ಹಾಕೋ ವಿಡಿಯೋಗಳು ನೀಟಾಗಿ ಸ್ಟೆಬಲ್ ಆಗಿರಬೇಕು. ನಾನು ಎಷ್ಟೋ ಸರಿ ವಿಡಿಯೋಗಳು ಮಾಡ್ತಾ ಇರ್ತೀನಿ, ದಡ್ಕೋಬೇಕು ಅಂತ ಇರ್ತದೆ, ಈ ಕಡೆ ಆ ಕಡೆ ಶೇಕ್ ಆಗ್ತಾ ಇರ್ತದೆ. ಆ ರೀತಿ ಶೇಕ್ ಮಾಡ್ಕೊಬೇಡಿ, ವಿಡಿಯೋನ ಚೆನ್ನಾಗಿ ಸ್ಟೆಬಲ್ ಆಗಿ ಮಾಡಿ. ಆವಾಗ ನಿಮ್ಮ ಈ ವಿಡಿಯೋ ಮೇಲೆ ಚೆನ್ನಾಗಿ ವ್ಯೂಸ್ ಚೆನ್ನಾಗಿ ಬರುತ್ತೆ. ಹಾಗೆ ಈ ಥರ ಕುಕ್ಕಿಂಗ್ ವಿಡಿಯೋಸ್ಗೋಸ್ಕರ ಇದು ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡೋದು ಆಲ್ ಅಂತ ಟೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ, ಅದರಿಂದ ನೀವು ಚಿಂತೆ ಬಿಟ್ಟು ಖುಷಿಯಾಗಿ